வணக்கம். கதிர்மணி பார்வைகள் உங்களை வரவேற்கின்றது. இன்றைய தொகுப்புகளை வழங்குவது PF இன்பன். தெரிந்த இடத்தில் தெரியாத தகவலை தரும் இன்றைய சிறப்பு பார்வை. BML ஒப்பந்த தொழிலாளர்கள் நடத்தி வரும் போராட்ட பந்தலுக்கு முன்னாள் முதலமைச்சரும் மத்திய அமைச்சருமான திரு HD குமாரசாமி நேரில் வந்து பிரச்சனைகளை தீர்ப்பதாக கூறினார். அவை உங்கள் பார்வைக்கு. ಅಧಿಕಾರಿಗಳಿಂದ ಮಾಹಿತಿ ಪಡೆದಿರ್ತಕ್ಕಂಥದ್ದಲ್ಲ, ಎಲ್ಲ ಒಂದು ನಮ್ಮ ಕಾರ್ಖಾನೆಗಳಿಗೆ ನಡೀತಾ ಇದ್ದು ನಾಳೆ ಕೂತು ಭೇಟಿ ಕೊಟ್ಟು ಕಾರ್ಮಿಕರ ಜೊತೆನೂ ಚರ್ಚೆ ಮಾಡಿ ಇವೆಲ್ಲದಕ್ಕೂ ಒಂದು ಜೀವ ಏನು ಕೊಡಬೇಕು ಅಂತೇಳಿ ಒದ್ದಾಡ್ತಾ ಇದ್ದೇನೆ. ಹೇಳಬೇಕು ಅಂತ ನಾನು ಈ ಸರ್ಕಾರದಲ್ಲಿ ಮಂತ್ರಿ ಆಗೋದಕ್ಕಿಂತ ಮುಂಚೆ ಕಳೆದ 20-25 ವರ್ಷದಲ್ಲಿ ಈ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಒಂದ್ಸಲ ಕ್ಯಾಬಿನೆಟ್ನಲ್ಲಿ ಡಿಸ್ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ತೀರ್ಮಾನ ಆದರೆ ಮತ್ತೆ ಅದನ್ನು ರಿವೈವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅದು ಕ್ಯಾಬಿನೆಟ್ಗೆ ತೆಗೆದುಕೊಂಡು ಹೋಗ್ಬೇಕು. ಹಲವಾರು ರೀತಿಯ ಭರವಸೆಗಳಿದ್ದಾರೆ. ಮೊದಲನೇ ಉದಾಹರಣೆ ಕೊಡ್ತೀನಿ. RINL ಕಾರ್ಖಾನೆ ನಮ್ಮ ವಿಶಾಖಪಟ್ಟಣದಲ್ಲಿರ್ತಕ್ಕಂಥ ವೈಜಾಗ್ನ ಸ್ಟೀಲ್ ಪ್ಲಾಂಟ್ 6,000 ಎಕರೆನಲ್ಲೇ ಆ ಸ್ಟೀಲ್ ಪ್ಲಾಂಟ್ ಇರ್ತಕ್ಕಂಥದ್ದು. ದೇಶದಲ್ಲಿ ಅತ್ಯುನ್ನತವಾದಂಥ ಕೈಗಾರಿಕೆ ಅದು ಸ್ಟೀಲ್ ಪ್ಲಾಂಟ್. ಸುಮಾರು 23-24 ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 14 ಸಾವಿರ ಜನ ಔಟ್ಸೋರ್ಸಸ್ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಒಂದು ಕಾಲದಲ್ಲಿ 12 ವರ್ಷ ನಿರಂತರವಾಗಿ ಲಾಭಾಂಶದಲ್ಲಿ ನಡೀತು. ಇವತ್ತು ಕಳೆದ ಒಂದು 5-6 ವರ್ಷದಲ್ಲಿ ಈಗ ಅದು ಕಾರ್ಖಾನೆಯ ಒಂದು ಪರಿಸ್ಥಿತಿ ಮ್ಯಾನೇಜ್ಮೆಂಟ್ ಇಂದ ಹಾಳಾಗಿದೆ, ನಮ್ಮ ಕಾರ್ಮಿಕರಿಂದ ಹಾಳಾಗಿಲ್ಲ. ಇವತ್ತು 35 ಸಾವಿರ ಕೋಟಿ ಲಾಸಲ್ಲಿದ್ದಾರೆ. ಅದನ್ನ ಖಾಸಗಿಯವರಿಗೆ ಕೊಡಬೇಕು ಅಂತಕ್ಕಂಥ ನಿರ್ಧಾರಗಳು ಮಾಡಿಬಿಟ್ಟಿದ್ರು ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ. ಆದರೆ ನಾನು ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲೇ ಪರಿಸ್ಥಿತಿಗಳನ್ನು ನೋಡಿದಾಗ ಅವರೆಲ್ಲ ರೆಕಾರ್ಡ್ಗಳನ್ನು ಇಟ್ಕೊಂಡಿದ್ರು. ಸೇವ್ ವೈಜಾಗ್ ಪ್ಲಾಂಟ್ ಅಂತ ಹೇಳಿ RINL ನಾನು ಅದನ್ನೆಲ್ಲ ನೋಡಿ ಬಂದ ನಂತರ ಅದನ್ನು ಉಳಿಸಲೇಬೇಕು ಅಂತ ಹೇಳಿ ಕಳೆದ 2-3 ತಿಂಗಳಿಂದ ಬಹಳ ಶ್ರಮ ಹಾಕಿದ್ದಾರೆ. ನಮ್ಮ ಮೊನ್ನೆ ಹಬ್ಬ ಆಗ್ತಕ್ಕಂಥ ಸಂದರ್ಭದಲ್ಲಿ, ನಮ್ಮ ವಿಜಯದಶಮಿ ಸಂದರ್ಭದಲ್ಲಿ ನಾನು ಬೆಂಗಳೂರಿನಲ್ಲಿದ್ದೆ. ಕೇಳಿದೆ ನಮ್ಮ ಸೆಕ್ರೆಟರಿಯೇಟ್ನಲ್ಲಿ ಸ್ಟೀಲ್ ಇಂಡಸ್ಟ್ರಿನಲ್ಲಿ 7,000 ಜನ ಔಟ್ಸೋರ್ಸಿಂದ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸ್ನ ನಾಳೆಯಿಂದ ಕೆಲಸಕ್ಕೆ ಬರಬಾರ್ದು ಅಂತೇಳಿ ಅವ್ರಿಗೆಲ್ಲರಿಗೂ ಒಂದು ನೋಟಿಸ್ ಇಶ್ಯೂ ಮಾಡ್ಬಿಟ್ಟೆ. ನಾನು ರಾತ್ರಿ 9:30 ಗಂಟೆಲಿ ವಿಷಯ ಗೊತ್ತಾಯ್ತು. ಫೋನ್ ಮಾಡಿ ನಮ್ಮ ಅಧಿಕಾರಿಗಳಿಗೆ ನನ್ನ ಪರ್ಮಿಷನ್ ಇಲ್ಲದೆ ಯಾರು ನಿಮಗೆ ಈ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಹೇಳಿದ್ರು. ಯಾವುದೇ ಕಾರಣಕ್ಕೂ ಒಬ್ಬ ಎಂಪ್ಲಾಯಿನ ಇವತ್ತು ನೀವು ಕೆಲಸದಿಂದ ತೆಗಿಬಾರ್ದು, ಔಟ್ಸೋರ್ಸರ್ಸ್ಗೆ ಆದೇಶ ಮಾಡಿ ಏನು ಬ್ಲಾಸ್ಟ್ ಫರ್ನೇಸ್ಗಳು ನಿಂತೋಗಿದ್ದು ಇವತ್ತು 2 ಬ್ಲಾಸ್ಟ್ ಫರ್ನೇಸ್ ಪ್ರಾರಂಭ ಮಾಡ್ತಿದ್ರು. ಏನೇನೋ ಕಷ್ಟಪಟ್ಟದಲ್ಲಿ ಇಲ್ಲಿ ಓಪನ್ ಹೇಳಲಿಕ್ಕೆ ಅದು ಪ್ರಧಾನಮಂತ್ರಿಗಳು ನನಗೆ ಗೌರವ ಕೊಟ್ಟಿದ್ದಾರೆ. ನಾನು ಯಾವಾಗ ಪ್ರಧಾನಮಂತ್ರಿಗಳ ಕಾರ್ಯದರ್ಶಿಗಳಿಗೆ ಹೋಗಿ ಚರ್ಚೆ ಮಾಡಿ ಇರ್ತಕ್ಕಂಥ ಪರಿಸ್ಥಿತಿಗಳು ಹೇಳದ ಮೇಲೆ ಪ್ರಧಾನಮಂತ್ರಿಗಳ ಇಂಟರ್ಫಿಯರೆನ್ಸ್ ಇಂದ ಆ ಕಾರ್ಖಾನೆಗೆ ಯಾವ ರೀತಿ ಜೀವ ಕೊಡಬೇಕು ಅಂತ ಒಂದು ಚೈತನ್ಯ ತುಂಬಿದ್ದೆ. ಇವತ್ತು ನಾನು ಯಾಕಿದು ಉದಾಹರಣೆ ಹೇಳಿದೆ, ಇಲ್ಲಿ 2,500 ಜನ ಇವತ್ತು ಹಲವಾರು ವರ್ಷಗಳ ನಿಮ್ಮ ಸಮಸ್ಯೆ. ನಿಮ್ಮ ಯೂನಿಯನ್ ಅಧ್ಯಕ್ಷರು ಹೇಳಿದ್ರು 2007-8ರಿಂದ ನಡೆದು ಬಂದಂಥ ದಾರಿಯ ಹಲವಾರು ವಿಷಯಗಳನ್ನು ಹೇಳ್ತೀನಿ. ನನಗೆ ಡಾಕ್ಯುಮೆಂಟ್ಸ್ ಬೇಕು. ನನಗೆ 2000ರಲ್ಲಿ ಇಲ್ಲಿ ಮಾಡಿ ನಾನು ಡೀಟೇಲ್ ನಾನು ಯಾಕೆ ಹೇಳ್ತೀನಿ ಅಂದರೆ 2007ರಲ್ಲಿ ನಿಮ್ಗಳಿಗೆ ಕಾರ್ಖಾನೆಯಿಂದಲೇ ಕಾನ್ಫರ್ಮ್ ಮಾಡಿ ನಿಮ್ಗೆ ಇಲ್ಲಿ ಶಾಶ್ವತವಂತ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಕೊಡ್ತೀವಿ ಅಂತಕ್ಕಂಥದ್ದು. ನೀವು ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದಂಥವ್ರನ್ನ ಇಲ್ಲಿ ಬರ್ತಕ್ಕಂಥದಕ್ಕೆ ಅವರೇ ಕರೆದು ಇನ್ವೈಟ್ ಮಾಡಿ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟ ನಂತರ ಹಲವಾರು ರೀತಿಯ ಘಟನೆಗಳು ನಡೆದೋಗಿದ್ದಾರೆ. ಈಗ 2023ರಲ್ಲಿ ಇದ್ದೇವೆ. 2015 ಸ್ಟ್ರೈಕ್ ಮಾಡಿದ್ದು ಹೇಳಿದ್ದೀರಿ. ಮತ್ತೆ ನಿಮ್ಮ ಬೇಡಿಕೆಗಳೇನಿತ್ತು ಯಾವ ರೀತಿ ನಡ್ಕೊಂಡಿದ್ದಾರೆ. ಆಮೇಲೆ ಕಾಂಪನ್ಸೇಟರಿ ಗ್ರೌಂಡ್ನಲ್ಲಿ
ನಮಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಡೆ ಹಿಡಿದಿದ್ದಾರೆ. 4 ವರ್ಷ ಅಪ್ರೆಂಟಿಸ್ಶಿಪ್ಗೆ ನಮಗೆ ವರ್ಕ್ ಮಾಡಿದ್ರು. ನಮ್ಗೆ ಯಾವುದೇ ರೀತಿ ಬೇರೆ ಕಾರ್ಖಾನೆಗಳಿಗೂ ಹೋಗೋಕ್ಕಾಗ್ತಿಲ್ಲ, ಇಲ್ಲೂ ಅಪಾಯಿಂಟ್ಮೆಂಟ್ ಇಲ್ಲ. ಈ ಹಲವಾರು ವಿಷಯಗಳು ನನ್ನ ಮುಂದೆ ಇಟ್ಟಿದ್ದೆ. ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡತಕ್ಕಂಥದ್ದು, ನನಗೆ ಬರೋದಕ್ಕಿಂತ ಮುಂಚೆ, ಏಕೆಂದರೆ ನಾನು ನಿಮ್ಮ ಮುಂದೆ ಏನಾದರೂ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಿ ನಿಮ್ಗಳ ಈ ಒಂದು ಹೋರಾಟಕ್ಕೆ ಏನಾದರೂ ಒಂದು ಧ್ವನಿಯಾಗಬೇಕಲ್ಲ. ಇದರಲ್ಲಿ ನನ್ನ ಒಂದು ಕಿರುಕಾಣಿಕೆ ನಿಮಗೆ ಅನುಕೂಲ ಮಾಡತಕ್ಕಂಥದ್ದಕ್ಕೆ ಯಾವ ರೀತಿ ನಡ್ಕೋಬೇಕಾಗುತ್ತೆ ಅನ್ನೋದನ್ನ ನಿಮ್ಮ CMDಗೆ ಫೋನ್ ಮಾಡಿ ಅವ್ರಿಗೆ ಕೇಳಿದೆ, ಏನಕ್ಕೆ 13 ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಕರೆದು ಅವರ ಏನು ಬೇಡಿಕೆಗಳಿದೆ ಸೆಟ್ರೇಟ್ ಮಾಡಬಾರ್ದು. ಇವತ್ತು ಕಾರ್ಖಾನೆ ನಿಂತರೆ ದೇಶದ ಒಂದು ಉತ್ಪಾದನೆಗೆ ಏನು ಲಾಸ್ ಆಗ್ತಕ್ಕಂಥದ್ದು, ಕಾರ್ಖಾನೆಗಳ ದೇಶಕ್ಕೆ ಲಾಸ್ ಆಗ್ತಕ್ಕಂಥದ್ದು. 13 ದಿವಸ ಅವ್ರನ್ನ ಇವತ್ತು ಧರಣಿ ಮಾಡ್ತಕ್ಕಂಥ ಬಿಟ್ಟಿದ್ದು ತಪ್ಪಿದೆ, ಕೂತ್ ಮಾತಾಡಬಾರ್ದು ಅಂತಕ್ಕಂಥದ್ದು ಹೇಳಿದ್ರು. ಅವರು ನನಗೆ ಹೇಳಿದ್ದು 3-4 ದಿವಸ ಹಿಂದೆ ಇದ್ದು ಸ್ಟ್ರೈಕ್ ನಿಲ್ಲಿಸಿ ಬಂದು ನಮ್ಮ ಜೊತೆ ಚರ್ಚೆ ಮಾಡಿ ಟೇಬಲ್ನಲ್ಲಿ ಯಾವ್ಯಾವ ಒಂದು ಇಶ್ಯೂಗಳನ್ನ ಸಾಲ್ವ್ ಮಾಡೋ ಸಾಧ್ಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ನಾನು ಹೇಳಿದೆ, ನಾನೀಗ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ನಾನು ಯಾವ ಗ್ಯಾರಂಟಿ ಕೊಡ್ಬೋದು? ಯಾಕೆಂದ್ರೆ ನಾನು ನಿಮ್ಗೆ ಮಾತು ಕೊಟ್ಟು ಹೋದ್ಮೇಲೆ ಮಾತಿನ ಪ್ರಕಾರ ನಾನು ನಡೀಬೇಕು, ಅವ್ರು ನಡೆಯಲ್ಬೇಡ. ನಿಮಗೆ ನಾನು ಮಾತು ಕೊಟ್ಟ ಮೇಲೆ ಮಾತು ಹೋಗ್ಬೇಕು. ನಾನು ಈಗ ಬರೋದಕ್ಕಿಂತ ಮುಂಚೆ ಅವ್ರಿಗೆ ನಾನೇ ಫೋನ್ ಮಾಡಿದ್ದೆ, ಏನ್ ಮಾಡ್ಬೇಕು ಹೇಳಿ ಅಂತೇಳಿ, ಏನ್ ಸಮಸ್ಯೆಗಳಿದೆ, ಸಾಲ್ವ್ ಮಾಡೋದು ಹೇಗೆ ಇದು ಅಂತೇಳಿ. ಆಗ ಅವ್ರು ಹೇಳಿದ್ರು, ನೋಡಿ ಸರ್, ನೀವೇನಾದ್ರು ಒಂದು 4-5 ದಿವಸ ಬಿಟ್ಟು ನೀವೇ ಕೂತು ನಮ್ಗೇನು ಸಂತೋಷ, ನೀವೇ ಕೂತ್ಕೊಳ್ಳಿ, ಅವರು ಕೂತ್ಕೊಳ್ಳಿ, ನಾಳೆ ಕೆಲಸ ಮಾಡಲಿ. ನೀವು ಬಂದು ಕೂತ್ರೆ ನಾವು ಎಲ್ಲ ಅಂತ ಅವ್ರು ಹೇಳಿದ ಒಂದು ಮಾತೇ ಹೇಳಿದ್ರು, ಪರ್ಮನೆಂಟ್ ಬಂದು ನನ್ನ ಕೈಯಲ್ಲಿಲ್ಲ ಮಾಡ್ತಕ್ಕಂಥದ್ದು. ಇನ್ನೊಂದು ಎಲ್ಲ ಬೇಡಿಕೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವ್ರ ಬೇಡಿಕೆಗಳು ಈಡೇರಿಸಲಿಕ್ಕೆ ಸಮಸ್ಯೆ ಆಗಲಾರದು ಅಂತಕ್ಕಂಥ ಮಾತು ಹೇಳಿದ್ರು. ಇದಕ್ಕೆ ಗಮನ ಕೊಡ್ತಾ ಇದ್ದೀನಿ. ಈಗ ನಾನು ನಾಡಿದ್ದು ಡೆಲ್ಲಿ ಹೋಗ್ತಾ ಇದ್ದೇನೆ, ನಾಳೆ ಹೋಗ್ತೀನಿ, ಬುಧವಾರ ಬೆಳಗ್ಗೆ ಬರ್ತಾ ಇದ್ದೀನಿ. ಶುಕ್ರವಾರ ನಿಮ್ಮಗಳಿಗೋಸ್ಕರವಾಗಿ ಒಂದು ಮ್ಯಾನೇಜ್ಮೆಂಟ್ನವ್ರಿಗೂ ಹೇಳ್ತೀನಿ, ನಿಮ್ಮ ಟೀಮ್ ಏನಿದೆ ಯೂನಿಯನ್ ಅವರು ಈ ಒಂದು 8 ಜನ ಹಾಗೂ ತಯಾರಾಗಿದ್ದಾರೆ. ಅವರು ಸ್ಟ್ರೈಕ್ ಪ್ರಾರಂಭ ಮಾಡಲಿ, ನಾಳೆಯಿಂದ ಬರಲಿ, ನಾಳೆಯಿಂದಲೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು. ಏನೇನು ಬೇಡಿಕೆ ಇದೆ ಅಂತ ಹೇಳಿ ನನ್ನ ಮೇಲೆ ವಿಶ್ವಾಸ ಇದ್ದು ನಿನ್ನ ತೀರ್ಮಾನ ಅಲ್ಲ, ನಾನು ಬಲವಂತ ಮಾಡಲ್ಲ. ನಮಗೆ ಏನಾದರೂ ಅನುಕೂಲ ಆಗಬಹುದು ಅನ್ನೋದು ನಿಮ್ಗೆ ವಿಶ್ವಾಸ ಇದೆ. ತೀರ್ಮಾನ ಇನ್ನೊಂದು ಬಿಡ್ತೀವಿ, ನಿಮ್ಮದೇ ತೀರ್ಮಾನ. ನಾನೇ ಒತ್ತಾಯ ಆಗ್ತಾನೆ ನೀವು ಸ್ಟ್ರೈಕ್ ನಿಲ್ಲಿಸಿ ಕೆಲಸ ಪ್ರಾರಂಭ ಮಾಡ್ಕೊಂಡ್ರೆ ಒಂದು ಚರ್ಚೆ ಮಾಡ್ಬೇಕಾದ್ರೆ ಇಲ್ಲಪ್ಪ ನಮ್ಗೆ ಗೌರವ ಕೊಟ್ಟರು ಹೇಳಿದ ತಕ್ಷಣ ಇವತ್ತು ಕೆಲಸಕ್ಕೆ ಬಂದಿದ್ದಾರೆ ಅಂತ ಅವರಲ್ಲೂ ನಿಮಗೆ ಸ್ವಲ್ಪ ಒಂದು ಸಿದ್ಧತೆ ಕೊಡ್ಬೋದು. ಆ ಹಿನ್ನೆಲೆಯಲ್ಲಿ ತೀರ್ಮಾನ ನೀವು ಮಾಡ್ತೀವಿ, ನಾವು ಒತ್ತಾಯ ಆಗ್ತದಿಲ್ಲ. ಬಟ್ ಗುರುವಾರ ನಾನೇ ಬರ್ತೀನಿ, ಬಂದು ಈ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸ್ಕೊಡೋದು ನನ್ನ ಜವಾಬ್ದಾರಿ. ಗುರುವಾರ ಶುಕ್ರವಾರ